ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಪಲ್ಲವಿ ಸ್ಕಿಲ್ ಆ್ಯಂಡ್ ಕ್ರಿಯೇಟಿವ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಾಸ್ತು ಟಿಪ್ಸ್ಗಳನ್ನು ತಿಳ್ಕೊಳ್ಳೋಣ. ಅಷ್ಟದಿಕ್ಕುಗಳ ಪರಿಚಯ, ಮುಖ್ಯವಾದ ವಾಸ್ತು ವಿಷಯಗಳು. ನೈಋತ್ಯ ಖಾಲಿ ಇರಬಾರದು, ಆ ಸ್ಥಳದಲ್ಲಿ ತೂಕವಿಡಬೇಕು. ಪಶ್ಚಿಮ ವಾಯುವ್ಯದ ಮೂಲಕ ನಡೆದಾಡಬೇಕು. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಹೆಚ್ಚು ಖಾಲಿ ಸ್ಥಳವಿದ್ದರೆ ಅಕಾರಣ ಜಗಳ ಹಾಗೂ ಸ್ತ್ರೀಯರ ಮನಸ್ಸಿನಲ್ಲಿ ಅಶಾಂತಿ ತುಂಬಿರುತ್ತದೆ. ಒಂದು ವೇಳೆ ದಕ್ಷಿಣ ದಿಕ್ಕಿನಲ್ಲಿ ಪೂಜೆಯ ಕೋಣೆ ಇದ್ದರೆ ಅಥವಾ ಬೆಡ್ರೂಮ್ ಇದ್ದರೆ ಮನೆಯಲ್ಲಿ ಮಾಡುವ ಪೂಜೆಯಲ್ಲಿ ಶ್ರದ್ಧೆ ಇರೋದಿಲ್ಲ, ಅದು ಕೇವಲ ತೋರಿಕೆಯಾಗಿರುತ್ತದೆ. ಒಂದು ವೇಳೆ ಮನೆಯ ದಕ್ಷಿಣ ಭಾಗದಲ್ಲಿ ಪುಸ್ತಕಗಳನ್ನಿರಿಸಿದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಉಂಟಾಗುತ್ತದೆ. ದಕ್ಷಿಣ ಭಾಗದಲ್ಲಿ ಬಾವಿ ಇದ್ದರೆ ದುರ್ಘಟನೆಯ ಸೂಚನೆ ನೀಡುತ್ತದೆ. ದಕ್ಷಿಣ ದಿಕ್ಕು ಅಥವಾ ನೈಋತ್ಯ ಕೋನದ ಮಧ್ಯದ ಸ್ಥಾನ ಸ್ನಾನದ ಕೋಣೆಗೆ ತುಂಬ ಉಪಯುಕ್ತ. ಒಂದು ವೇಳೆ ಮನೆಯ ಮುಖ್ಯ ಬಾಗಿಲು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿದ್ದರೆ ಮನೆಯ ಬಾಲ್ಕನಿಯನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಒಂದು ವೇಳೆ ಜಮೀನಿನ ಮುಖ ದಕ್ಷಿಣ ದಿಕ್ಕಿಗಿದ್ದರೆ ಮುಖ್ಯ ದ್ವಾರವನ್ನು ದಕ್ಷಿಣ ದಿಕ್ಕಿನ ನಡುವೆ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಕೂಡಿಸಬೇಕು. ನೀವು ಪರಿಸರ ಪ್ರೇಮಿಗಳಾಗಿದ್ದರೆ ಮನೆಯ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸುವ ಇಷ್ಟವಿದ್ದರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳು ಸದಾಕಾಲ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಬೇಕು. ಮನೆಯ ಯಜಮಾನರು ಮಲಗುವ ಕೋಣೆ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ಇರಬೇಕು. ಅಂದಾಗ ಮಾತ್ರ ಅವರಿಗೆ ಸುಖ ನಿದ್ರೆ ಬರಲು ಸಾಧ್ಯ. ಮನೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ವಾಸ್ತು ಪ್ರಕಾರ ಡ್ರಾಯಿಂಗ್ ರೂಮನ್ನು ಪೂರ್ವ ದಿಕ್ಕು ಅಥವಾ ವಾಯುವ್ಯ ದಿಕ್ಕು ಅಥವಾ ಈಶಾನ್ಯದಲ್ಲಿ ನಿರ್ಮಿಸಬೇಕು. ಊಟದ ಕೋಣೆ ಯಾವಾಗಲೂ ಪೂರ್ವ ಅಥವಾ ಪಶ್ಚಿಮ ಅಥವಾ ಆಗ್ನೇಯದಲ್ಲಿರಬೇಕು. ಊಟದ ಮನೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ನಿರ್ಮಿಸಬಾರದು. ಪೂರ್ವ ದಿಕ್ಕಿನಲ್ಲಿ ಖಾಲಿ ಸ್ಥಳ ಬಿಡದೆ ಮನೆ ಕಟ್ಟಿದರೆ ಪುತ್ರ ಸಂತಾನದ ಕೊರತೆಯಾಗುತ್ತದೆ. ಅಲ್ಲದೆ ಸಂತಾನವಾದರೂ ಅಂಗವಿಕಲರಾಗಿ ಜನಿಸುತ್ತಾರೆ. ಪೂರ್ವ ದಿಕ್ಕಿನಲ್ಲಿ ಕಸ ಕಡ್ಡಿ, ಕಲ್ಲು ಮಣ್ಣಿನ ರಾಶಿ ಇದ್ದರೆ ಧನ ಹಾಗೂ ಸಂತಾನದ ಹಾನಿಯಾಗುತ್ತದೆ. ಒಂದು ವೇಳೆ ಮನೆಯನ್ನು ಬಾಡಿಗೆಗೆ ಕೊಡಬೇಕಾಗಿ ಬಂದರೆ ಮನೆಯ ಯಜಮಾನರು ಮೇಲಿನ ಭಾಗದಲ್ಲಿ ವಾಸವಿದ್ದು ಕೆಳಗಿನ ಭಾಗವನ್ನು ಬಾಡಿಗೆಗೆ ಕೊಡಬೇಕು. ಪೂರ್ವ ದಿಕ್ಕು ಸ್ವಚ್ಛವಾಗಿರಬೇಕು. ಶೌಚಾಲಯ ಪೂರ್ವ ದಿಕ್ಕಿಗಿರದಂತೆ ಆದಷ್ಟು ಎಚ್ಚರ ವಹಿಸಬೇಕು. ವಾಯುವ್ಯದಲ್ಲಿ ಶೌಚಾಲಯವಿದ್ದರೆ ಮನೆಯ ಸದಸ್ಯರಲ್ಲಿ ಸುಖ ಶಾಂತಿಯ ಅಭಾವವಿರುತ್ತದೆ. ಒಂದು ವೇಳೆ ನೈಋತ್ಯದಲ್ಲಿ ಅಡುಗೆ ಮನೆ ಇದ್ದರೆ ಪತಿ ಪತ್ನಿ ಪ್ರತಿನಿತ್ಯ ಜಗಳ ಕಾಯ್ದುಕೊಂಡಿರುತ್ತಾರೆ. ವೀಕ್ಷಕರ, ಈ ಪುಟ್ಟ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.